ದೇವರಾಜ ಮಟನ್ ಮಾರುಕಟ್ಟೆಯಲ್ಲಿ ಮಾಂಸ ಮಾರಾಟ ಜೋರಾಗಿತ್ತು. ಓಪನ್ ಇರುವಂತಹ ಸ್ಟಾಲ್ಗಳಿಗೆ ಬೇಡಿಕೆ ಹೆಚ್ಚಾಗಿತ್ತು. ಈ ಕುರಿತು ನಮ್ಮ ಪ್ರತಿನಿಧಿ ದಿವ್ಯೇಶ್ ಅಲ್ಲಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡ್ಕೊಂಬರೋಣ. ಕರೋನಾದ ಮೂರನೇ ಅಲೆಯ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ವೀಕೆಂಡ್ ಕರ್ಫ್ಯೂನ ಜಾರಿ ಮಾಡಿದೆ. ಈಗಾಗಲೇ ಎರಡನೇ ವಾರದ ವೀಕೆಂಡ್ ಕರ್ಫ್ಯೂ ಕೂಡ ಇರುವಂತದ್ದು. ನಾವಿರುವಂತದ್ದು ಮೈಸೂರಿನ ಒಂದು ದೇವರಾಜ ಮಾರುಕಟ್ಟೆಯಲ್ಲಿ ಇದ್ದೀವಿ. ದೇವರಾಜ ಮಾರ್ಕೆಟ್ ಮಟನ್ ಮಾರ್ಕೆಟ್ ಏನಿದೆ, ಇದು ಚಿಕನ್, ಮಟನ್, ಫಿಶ್ ಹಾಗೂ ಬೋಟಿ ಮಾರ್ಕೆಟ್ ಅಂತ, ಬೋಟಿ ಬಜಾರ್ ಅಂತಾನೆ ಹೇಳಿ ಸಾಕಷ್ಟು ಒಂದು ಹೆಸರು ಪ್ರಖ್ಯಾತವನ್ನು ಹೊಂದಿರುವಂತದ್ದು ನೋಡ್ತಾ ಇರಬಹುದು. ಈ ಬೋಟಿ ಬಜಾರ್ ನಲ್ಲಿ ಒಂದು ಇವತ್ತಿನ ಒಂದು ಏನು ಒಂದು ಹೊಸದೊಡಕು ಏನಿದೆ, ಹೊಸದೊಡಕಿಗೆ ಸಾಕಷ್ಟು ಸಂಖ್ಯೆಯ ಸಾರ್ವಜನಿಕರು ಆಗಮನವಾಗಿರುವಂತದ್ದು. ಹಿಂದಿನ ದಿನಗಳ ಹಬ್ಬಕ್ಕೆ ಹೋಲಿಸಿದರೆ ಈ ಬಾರಿಯ ಒಂದು ಹಬ್ಬದಲ್ಲಿ ಸಾರ್ವಜನಿಕರ ಕೊರತೆ ಎದ್ದು ಕಾಣ್ತಾ ಇದೀವಿ. ಜೊತೆಗೆ ಇರುವಂತಹ ಸಾರ್ವಜನಿಕರು ಕೂಡ ಇಲ್ಲಿ ನೋಡ್ತಾ ಇರಬಹುದು. ಎಲ್ಲರೂ ಕೂಡ ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡು ಇಡೀ ಒಂದು ಬೋಟಿ ಬಜಾರ್ ನಲ್ಲಿ ಒಂದು ತಮಗೆ ಬೇಕಾದ ಹಬ್ಬಕ್ಕೆ ಬೇಕಾದಂತಹ ಒಂದು ಮಟನ್ ಅನ್ನ ಒಂದು ಖರೀದಿ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗ್ತಿರುವಂತದ್ದು ನೋಡ್ತಾ ಇರಬಹುದು. ಇಡೀ ಒಂದು ಬೋಟಿ ಬಜಾರ್ ನಲ್ಲಿ ಬಹುತೇಕ ಸ್ಟಾಲ್ಗಳಿದೆ. ಬಹುತೇಕ ಸ್ಟಾಲ್ಗಳು ಖಾಲಿ ಇರುವಂತದ್ದು ಕೂಡ ನಾವು ಚಿತ್ರಣದಲ್ಲಿ ಗಮನಿಸ್ತಾ ಇರುವಂತದ್ದು ನೋಡ್ತಾ ಇರಬಹುದು. ಬಹುತೇಕ ಸ್ಟಾಲ್ಗಳು ಅಂದ್ರೆ ಬೋಟಿ ಬಜಾರ್ನ ಬಹುತೇಕ ಸ್ಟಾಲ್ಗಳು ಖಾಲಿ ಇದ್ದಾವೆ. ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಇಡೀ ಬೋಟಿ ಬಜಾರ್ ನಲ್ಲಿ ಒಂದು ಏನು ಸ್ಟಾಲ್ಗಳು ಓಪನ್ ಆಗಿದೆ. ಕೇವಲ ಮಟನ್ ಮತ್ತು ಚಿಕನ್ ನ ಸ್ಟಾಲ್ಗಳು ಇರುವಂತದ್ದು. ಮತ್ತೊಂದ್ ಕಡೆ ಫಿಶ್ ನ ಸ್ಟಾಲ್ಗಳು ಕೂಡ ಸಾಕಷ್ಟು ಇದ್ವು, ಅವುಗಳು ಕೂಡ ಬಂದಾಗಿದೆ. ಚಿಕನ್ ಸ್ಟಾಲ್ಗಳು ಸಹ ಸಾಕಷ್ಟು ಇದ್ವು, ಅವುಗಳು ಬಂದಾಗಿರುವಂತದ್ದು ನೋಡ್ತಾ ಇರಬಹುದು ಚಿತ್ರಣಗಳಲ್ಲಿ. ಇಲ್ಲಿ ಮಟನ್ ಒಂದ್ ಕಡೆ ಇದುವರೆಗೂ ನಾವು ಮಟನ್ ಸ್ಟಾಲ್ಗಳನ್ನು ನೋಡಿದ್ರೆ, ಈಗ ಚಿಕನ್ ಸ್ಟಾಲ್ಗಳು ಒಂದ್ ಕಡೆ ಇರುವಂತದ್ದು, ಮತ್ತೊಂದು ಕಡೆ ಫಿಶ್ ಸ್ಟಾಲ್ಗಳು ಕೂಡ ಇದೆ. ಈ ರೀತಿಯಾಗಿ ಇವತ್ತು ಸಾಕಷ್ಟು ಭರ್ಜರಿ ವ್ಯಾಪಾರದ ನಿರೀಕ್ಷೆಯಲ್ಲಿದ್ದಂತಹ ವ್ಯಾಪಾರಸ್ಥರು ಕೂಡ ಒಂದ್ ಕಡೆ ನಿರೀಕ್ಷೆ ಏನು ಅವರ ನಿರೀಕ್ಷೆ ಇತ್ತು, ಹುಸಿಯಾಗಿರುವಂತದ್ದು ನೋಡ್ತಾ ಇರಬಹುದು. ವ್ಯಾಪಾರಸ್ಥರಿಗೆ ಒಂದ್ ಕಡೆ ಗ್ರಾಹಕರ ಕೊರತೆ ಒಂದು ಕಡೆ ಇದ್ರೆ, ಮತ್ತೊಂದ್ ಕಡೆ ಕೋವಿಡ್ ನ ಭಯದಿಂದಾಗಿ, ಕೋವಿಡ್ ನ ಮೂರನೇ ಅಲೆಯ ಭಯದಿಂದಾಗಿ ಒಂದು ಏನು ವ್ಯಾಪಾರಸ್ಥರೇ ಒಂದು ಅಂಗಡಿಗಳನ್ನ ತೆರೆದಿರುವಂತದ್ದು, ಸ್ಟಾಲ್ಗಳನ್ನ ಓಪನ್ ಮಾಡದಿರುವಂತದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತದೆ. ಈ ಮೂಲಕ ಇಡೀ ಒಂದು ಸಂಕ್ರಾಂತಿ ಹಬ್ಬದ ಮಾರನೇ ದಿನ ಏನು ಹೊಸದೊಡಕು ಆಚರಣೆಯನ್ನ ಮೈಸೂರಲ್ಲಿ ಮಾಡಲಾಗ್ತದೆ. ಈ ಸಂಪೂರ್ಣವಾಗಿ ಹೊಸದೊಡಕು ಆಚರಣೆ ಮೈಸೂರಿನಲ್ಲಿ ಒಂದ್ ಕಡೆ ಕುಂಠಿತಗೊಂಡಿದೆ ಅಂತ ಹೇಳ್ಬೋದು. ಆದ್ರೂ ಸಹ ಸಾರ್ವಜನಿಕರು ಏನು ಕೋವಿಡ್ ನ ಭಯದ ನಡುವೆ ಹಬ್ಬವನ್ನ ಆಚರಣೆ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ವಿಧಿಸಿರುವಂತಹ ಒಂದು ಕೋವಿಡ್ ಗೈಡ್ಲೈನ್ಸ್ ಗಳೇನಿದೆ ಅದನ್ನ ಕಟ್ಟುನಿಟ್ಟಾಗಿ ಇಲ್ಲಿ ಪಾಲನೆ ಮಾಡ್ತಾ ಇರುವಂತದ್ದು, ಜೊತೆಗೆ ಹಬ್ಬವನ್ನ ಆಚರಣೆ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ವರದಿಯೊಂದಿಗೆ ದಿವ್ಯ.